ಈಗ ನೋಡ್ರಿ ಸುಮಾರು 3 ವರ್ಷಗಳಿಂದ ಪ್ರತಿ ವರ್ಷನೂ ಮಾಡ್ತಾ ಇರ್ತೀವಿ. ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಸಾಕಷ್ಟು ಮಳೆ ಆಗಿದ್ದ ಕಡೆಯಿಂದ ತಡೆಗೋಡೆಗಳು ಭಾಳ ಕಡೆ ಹಾನಿಯಾಗಿದೆ. ಇದು ಒಂದೇ ಸೇತುವೆ ಅಂತಿಲ್ಲ, ಭಾಳಷ್ಟು ಸೇತುವೆಗಳು ಕೊಚ್ಚಿ ಹೋಗಿದ್ದಾವೆ, ರಸ್ತೆಗಳನ್ನು ಪೂರ ಹಾಳಾಗಿದ್ದಾವೆ. ಇಲ್ಲ ಸರ್, ಈ ಸರಿ ಮಳೆ ಜಾಸ್ತಿ ಆಯಿತು, ಬಟ್ ಸೇತುವೆ ತಡೆಗೋಡೆಗಳು ಬಿದ್ದು 3 ವರ್ಷ ಆಗ್ಲತ್ತ ಸರ್. ಹಾಗೇನೇನಿಲ್ಲ, 3 ವರ್ಷದಿಂದ ಸರಿಯಾಗೇ ಇದೆ. ಆದ್ರೂ ಈಗ ಈ ಸಾರಿ ಮಳೆ ಜಾಸ್ತಿ ಏನಾಗಿದೆ ಅಲ್ಲ, 300 mm ಜಾಸ್ತಿ ಮಳೆ ಆಗಿದ್ದ ಪ್ರಯುಕ್ತ ತಡೆಗೋಡೆಗಳು ಸೇತುವೆಗಳು, ಅದು ಒಂದೇ ಸೇತುವೆ ಇಲ್ಲ, ಬಹಳಷ್ಟು ಸೇತುವೆಗಳು ಹಾಳಾಗಿದ್ದಾವೆ. ಅಂದ್ರೆ ಇವಾಗ ಈಗಾಗಲೇ ಸರ್ಕಾರಕ್ಕೆ 56 ಕೋಟಿ ಅನುದಾನ ಬೇಕಾಗಿದೆ ಅಂತ ನಾವು ಮುಖ್ಯ ಅಭಿಯಂತರಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದೆವು, ಸಂಪೂರ್ಣ ವರದಿಯೊಂದಿಗೆ. ಈಗ ತಾವು ನೀಡೋ ಉತ್ತರ ಏನದಂದ್ರೆ ಈ ಸರ್ತಿ ಮಳೆ ಜಾಸ್ತಿ ಆಗಿದೆ, ಅದ್ರ ಸಂಬಂಧ ಏನೋ ತಡೆಗೋಡೆ ಬಿದ್ದೇವೆ ಅಂತ ಹೇಳ್ತಾರೆ. ಅಲ್ಲಿನ ಗ್ರಾಮಸ್ಥರು ಏನೋ ಆರೋಪ ಮಾಡ್ತಾರೆ, ಸುಮಾರು 3 ವರ್ಷಗಳಿಂದ ತಡೆಗೋಡೆಗಳು ಬಿದ್ದಾವೆ, ಲೋಕೋಪಯೋಗಿ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ, ನೋಡ್ತಾ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಯಾಕಂದ್ರೆ ಇದ್ರ ಬಗ್ಗೆ ನಾ ಬಂದಂತೂ ಒಂದು 10-11 ತಿಂಗಳಾಯ್ತು. ಹಿಂದೆ ಏನಾಗಿದೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗಾಗಲೇ ಇದಕ್ಕೇನು ಔರಾದ ಮತ್ತು ಕಮಲನಗರ ತಾಲೂಕಿನಲ್ಲಿ ರಸ್ತೆಗಳೇನು ಹಾಳಾಗಿದ್ದಾವೆ ಮತ್ತು ರಸ್ತೆಗಳು ಹಾಳಾಗಿದ್ದಾವೆ, ಅದರ ಬಗ್ಗೆ ಒಂದು ಡಿಟೇಲ್ ಸಂಪೂರ್ಣ ವರದಿನೇ ಅಂತ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. 56 ಕೋಟಿಗಳ ಅಂದಾಜು.